ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡುತ್ತೆ. ಇನ್ನೇನೊಂದು 2.25 ಗಂಟೆ ಅಷ್ಟೊತ್ತಿಗೆ ನಮಗೆ ಗೊತ್ತಾಗ್ಬಿಡುತ್ತೆ. ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುತ್ತೆ ಕೋರ್ಟ್ ಅನ್ನೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಪ್ರಜ್ವಲ್ ಈ ಪ್ರಕರಣದಲ್ಲಿ ದೋಷಿ. ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ತನ್ನ ತೀರ್ಪನ್ನ, ಶಿಕ್ಷೆಯ ವಿಚಾರದಲ್ಲಿ ತನ್ನ ತೀರ್ಪನ್ನ, ಆದೇಶವನ್ನ 2:45 ಅಷ್ಟೊತ್ತಿಗೆ ಪ್ರಕಟ ಮಾಡಲಿಕ್ಕಿದೆ. ನ್ಯಾಯಾಲಯದಲ್ಲಿ ಈ ಎಲ್ಲ ಅಂಶಗಳಾದ್ಮೇಲೆ, ವಾದ ಪ್ರತಿವಾದ ಆದ್ಮೇಲೆ ಪ್ರಜ್ವಲ್ ಬಿಕ್ಕಿ ಹತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಕಷ್ಟದ ದಿನಗಳು ಬಹುದೊಡ್ಡದಾಗಿದೆ. ಉಜ್ವಲ ಭವಿಷ್ಯ ಇದ್ದಂತಹ ನಾಯಕನ ಸ್ಥಿತಿ ಇವತ್ತೇನಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ನಿಶ್ಚಿತವಾಗಿ ಹೌದು, ಯಾಕಂದ್ರೆ ಇಡೀ ಪ್ರಕರಣ ಸಾಕಂತಹ ಬೇಗ 14 ತಿಂಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ತಾ ಇದೆ. ಎಷ್ಟು ಏನು ಮುಂದಿರುವಂತಹ ಲೀಗಲ್ ಆಪ್ಷನ್ಸ್ ಎಲ್ಲ ಒಂದೊಂದೇ ಹಂತದಲ್ಲಿ ಕೊಡ್ತಾ ಹೋಗ್ತೀವಿ ನಿಮಗೆ. 2:45ಕ್ಕೆ ಪ್ರಜ್ವಲ್ ರೇಪ್ ಕೇಸ್ ಪ್ರಕರಣದ ತೀರ್ಪು 2:45ಕ್ಕೆ ಪ್ರಕಟ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಕನ್ಕ್ಲೂಷನ್ ಹೇಗಾಯ್ತು ಅಂತ, ಕೊನೆಯದಾಗಿ ಪ್ರಜ್ವಲ್ ಪರ ವಕೀಲರು ಏನಂತ ಕನ್ಕ್ಲೂಡ್ ಮಾಡಿದ್ರು, ಪ್ರಜ್ವಲ್ ಏನಂತ ಕೊನೆಯದಾಗಿ ಕನ್ಕ್ಲೂಡ್ ಮಾಡಿದ್ರು ಅಂತ? ಮಮತಾ, ಸದ್ಯ ಪ್ರಜ್ವಲ್ಗೂ ಕೂಡ ಮಾನ್ಯ ನ್ಯಾಯಾಧೀಶರು ಕೊನೆಯದಾಗಿ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಅಂತೇಳಿ ಕೇಳಿದ್ರು. ಅದಕ್ಕೂ ಮೊದಲು ಪ್ರಜ್ವಲ್ ಪರವಾಗಿ ನಳಿನಿ ಮಾಯಗೌಡ ಅಂತೇಳಿ ವಕೀಲರು ತಮ್ಮ ವಾದವನ್ನು ಸಲ್ಲಿಕೆ ಮಾಡಿದ್ರು. ಮಾನ್ಯ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸುವಂತಹ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಈ ಒಂದು ವಿಡಿಯೋವನ್ನು ಎಲೆಕ್ಷನ್ಗೂ ಮೊದಲು ಬಿಡುಗಡೆಯನ್ನು ಮಾಡಲಾಗಿದೆ. ಅಂದರೆ ಎಲೆಕ್ಷನ್ಗೆ 6 ದಿನಗಳಿದ್ದಂತಹ ಸಂದರ್ಭದಲ್ಲಿ ಬಿಡುಗಡೆಯನ್ನು ಮಾಡಲಾಗಿದೆ. ಇಲ್ಲಿ ಸರ್ಕಾರದ ಪಾತ್ರವೂ ಕೂಡ ಒಂದಷ್ಟಾಗಿ ಕಂಡು ಬರ್ತಿದೆ. ಒಂದಷ್ಟು ಯಾಕಂತ ಹೇಳಿದ್ರೆ, ಇವರ ತಾತ ಮಾಜಿ ಪ್ರಧಾನಿ ಆಗಿದ್ದಂಥವರು, ಇವರು ರಾಜಕೀಯದಲ್ಲಿ 3ನೇ ಕುಡಿ, ಇವರು ಇನ್ನೂ ಕೂಡ ಚಿಕ್ಕ ವಯಸ್ಸು, ಈಗಾಗಲೇ ಸಂತ್ರಸ್ತೆ ಮೊಮ್ಮಕ್ಕಳನ್ನ ಕಂಡಿದ್ದಾಳೆ. ಹೀಗಾಗಿ ಇಡೀ ಜೀವನವನ್ನ, ರಾಜಕೀಯ ಜೀವನವನ್ನ ಜೈಲಿನಲ್ಲಿ ಕಳೆಯುವಂತೆ, ಆತನ ರಾಜಕೀಯ ಜೀವನವನ್ನ ಹಾಳು ಮಾಡಬಾರ್ದು ಅನ್ನೋ ಮಟ್ಟಿಗೆ ಕನಿಷ್ಠ ಶಿಕ್ಷೆಯನ್ನು ವಿಧಿಸಿ ಅನ್ನೋ ಮಟ್ಟಿಗೆ ಪ್ರಜ್ವಲ್ ಪರ ವಕೀಲರು ನ್ಯಾಯಾಲಯದಲ್ಲಿ ತಮ್ಮ ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಅದಾದ ಬಳಿಕ ಪ್ರಜ್ವಲ್ ಅಪರಾಧಿತ ಸ್ಥಾನದಲ್ಲಿ ನಿಂತಿದ್ದಂತಹ ವ್ಯಕ್ತಿ ಪ್ರಜ್ವಲ್ಗೂ ಕೂಡ ಮಾನ್ಯ ನ್ಯಾಯಾಧೀಶರು ಅವಕಾಶವನ್ನ ಕೊಟ್ಟಿದ್ದಾರೆ. ಕೊನೆಯದಾಗಿ ತಾವು ಏನಾದರೂ ಹೇಳೋದಕ್ಕೆ ಬಯಸ್ತೀರಾ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ, ಸ್ವಾಮಿ, ಈಗಾಗಲೇ ನನ್ನನ್ನು ದೋಷಿ ಅಂತ ಹೇಳಿದ್ದೀರಾ, ಆದರೆ ನಾನು ಹಾಸನ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ. ನನಗೆ ಈ ಒಂದು ವಿಡಿಯೋ ಏನಿದೆ, ಈ ವಿಡಿಯೋವನ್ನು ಹೊರಗಡೆ ಬಿಟ್ಟಂತಹ ಸಂದರ್ಭದಲ್ಲಿ ಎಲೆಕ್ಷನ್ಗೂ ಮೊದಲು ಬಿಡ್ತಾರೆ, ಅದಾದ ಬಳಿಕ ಹಂಚುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ನಾನು ಅತ್ಯಾಚಾರ ಮಾಡಿದ್ದೇ ಆಗಿದ್ದಲ್ಲಿ ಆಕೆಯ ಸಹೋದರಿ ನಮ್ಮ ಮನೆಯಲ್ಲಿ ಇನ್ನೂ ಕೂಡ ಕೆಲಸವನ್ನು ನಿರ್ವಹಿಸ್ತಿರ್ಲಿಲ್ಲ. ಹೀಗಾಗಿ ಕೋರ್ಟಿನ ಪ್ರಮಾಣ ಏನಿದೆ, ಶಿಕ್ಷೆ ಏನಿದೆ, ಅದನ್ನು ನಾನು ತಲೆಬಾಗಿ ಸ್ವೀಕಾರವನ್ನು ಮಾಡ್ತೀನಿ. ಆದರೆ ನನ್ನ ಕುಟುಂಬವನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಳಿ. ಕಳೆದ 6 ತಿಂಗಳಿಂದ ನಾನು ನನ್ನ ತಂದೆ ತಾಯಿಯ ಮುಖವನ್ನು ನೋಡಿಲ್ಲ, ನಾನು ನನ್ನ ಕುಟುಂಬದಿಂದ ದೂರ ಆಗಿದ್ದೀನಿ. ಹೀಗಾಗಿ ಇದನ್ನು ತಾವು ಪರಿಗಣನೆಗೆ ತೆಗೆದುಕೊಳ್ಳಿ ಅನ್ನೋ ಮಟ್ಟಿಗೆ ಪ್ರಜ್ವಲ್ ಕೋರ್ಟ್ನಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಕೊನೆಗೆ ಅಂತಿಮವಾಗಿ 2:45ಕ್ಕೆ ಮಾನ್ಯ ನ್ಯಾಯಾಧೀಶರು ಆದೇಶವನ್ನು, ಶಿಕ್ಷೆಯ ಪ್ರಮಾಣವನ್ನು ಪ್ರಕಟವನ್ನು ಮಾಡೋದಾಗಿ ಕೋರ್ಟ್ ಹಾಲ್ನಲ್ಲಿ ತಿಳಿಸಿದ್ದಾರೆ. ನರಸಿಂಹಮೂರ್ತಿ, ಬಹಳ ಪ್ರಮುಖವಾಗಿ ಈಗ ಇಬ್ಬರ ವಾದವನ್ನ ಕೂಡ ಒಂದ್ ಕಡೆ ಲೈನ್ ಆಫ್ ಆರ್ಗ್ಯುಮೆಂಟ್ ಪ್ರಜ್ವಲ್ ಪರ ವಕೀಲರದ್ದು ಕೇಳಿಸ್ಕೊಳ್ತಾ ಇದ್ವಿ, ಜೊತೆಗೆ ಸರ್ಕಾರಿ ಪರ ವಕೀಲರು SPP ಕೂಡ ವಾದ ಮಾಡೋದನ್ನ ಗಮನಿಸ್ತಾ ಇದ್ವಿ. ಸೊ ಎರಡರಲ್ಲಿ ಯಾವ್ದಾವ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಎರಡೂ ಸೈಡ್ ಆಫ್ ಆರ್ಗ್ಯುಮೆಂಟ್ ಅನ್ನು ನೋಡಿದಾಗ? ಮಮತಾ, ಈಗಾಗಲೇ ಪ್ರಕರಣದಲ್ಲಿ ದೋಷಿ ಅಂತೇಳಿ ತೀರ್ಪನ್ನು ಪ್ರಕಟ ಮಾಡಿರೋದ್ರಿಂದ ಶಿಕ್ಷೆಯ ಪ್ರಮಾಣ ಅವಷ್ಟೇ ಪ್ರಕಟವಾಗಬೇಕಿದೆ. ಹೀಗಾಗಿ ಶಿಕ್ಷೆ ಎಷ್ಟು ವಿಧಿಸಬಹುದು, ಶಿಕ್ಷೆಯ ಪ್ರಮಾಣ ಎಷ್ಟಿರಬಹುದು ಅನ್ನೋ ಒಂದು ಚರ್ಚೆ ಇದೀಗ ಒಳಗೊಂಡಿರೋದು. ಹೀಗಾಗಿಯೇ ಆ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯವರೆಗೂ ಕೂಡ ವಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಹೇಳಿರೋದು. ಜೀವಾವಧಿ ಶಿಕ್ಷೆಯ ಜೊತೆಗೆ ಹೆಚ್ಚುವರಿ ದಂಡವನ್ನು ವಿಧಿಸಬೇಕು. ಯಾಕಂತ ಹೇಳಿದ್ರೆ, ಈಗಾಗಲೇ ಆರೋಪಿತ ವ್ಯಕ್ತಿ ಏನಿದ್ದಾನೆ ಆತ ಕೋಟ್ಯಾಧಿಪತಿ, ಹೀಗಾಗಿ ಹೆಚ್ಚುವರಿ ದಂಡವನ್ನು ವಿಧಿಸಬೇಕು, ಆ ದಂಡದ ಮೊತ್ತವನ್ನು ಸಂತ್ರಸ್ತೆಗೆ ನೀಡಬೇಕು ಅನ್ನೋದು. ಆದರೆ ಈ ಪ್ರಕರಣದಲ್ಲಿ IPC ಸೆಕ್ಷನ್ 376 ಸಬ್ಸೆಕ್ಷನ್ N ಸಬ್ಸೆಕ್ಷನ್ 2 ಅಡಿ ದಾಖಲಾಗಿರ್ತಕ್ಕಂತಹ ಈ ಸೆಕ್ಷನ್ ಏನಿದೆ, ಇದರಲ್ಲಿ 10 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೂ ಕೂಡ ವಿಧಿಸಬಹುದಾದಂತಹ ಶಿಕ್ಷೆಯ ಮಿತಿ ಇದೆ. ಹೀಗಾಗಿ ತಾವು ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋ ನಿಟ್ಟಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಹೇಳಿದ್ದಾರೆ. ಆದರೆ ಪ್ರಜ್ವಲ್ ಮತ್ತು ಪ್ರಜ್ವಲ್ ಪರ ವಕೀಲರು ಕನಿಷ್ಠ ಶಿಕ್ಷೆಯನ್ನು ಕೊಡಿ, ನಾವು ಕುಟುಂಬದಿಂದ ದೂರ ಆಗಿದ್ದೀವಿ, ಕುಟುಂಬವನ್ನು ನೋಡಿ 6 ತಿಂಗಳಾಗಿದೆ, ಪ್ರತಿ ಬಾರಿ ಕೋರ್ಟ್ಗೆ ಬರ್ತಿದ್ದೀವಿ, ಇದೊಂದು ರಾಜಕೀಯ ಷಡ್ಯಂತ್ರ. ಎಲೆಕ್ಷನ್ ಟೈಮಲ್ಲಿ ಈ ಒಂದು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ, ವಿಡಿಯೋಗಳನ್ನು ಹಂಚಿದ್ದಾರೆ. ನಾನು ಅತ್ಯಾಚಾರವನ್ನು ಮಾಡಿದ್ದೇ ಆದಲ್ಲಿ ಸಂತ್ರಸ್ತೆಯ ತಂಗಿ ಇನ್ನೂ ಕೂಡ ನನ್ನ ಮನೆಯಲ್ಲಿ ಕೆಲಸವನ್ನು ಮಾಡ್ತಿರ್ಲಿಲ್ಲ, ನನ್ನ ತಂದೆ ತಾಯಿಯನ್ನು ನೋಡೋದಕ್ಕೂ ಸಾಧ್ಯವಾಗಿಲ್ಲ, ಕಳೆದ 6 ತಿಂಗಳಿಂದ
ನನ್ನನ್ನು ದೂರ ಮಾಡಿದ್ದಾರೆ, ನಾನು ದೂರ ಆಗಿದ್ದೀನಿ, ಹೀಗಾಗಿ ಕನಿಷ್ಠ ಶಿಕ್ಷೆಯನ್ನು ಕೊಡಿ ಅನ್ನೋ ಮಟ್ಟಿಗೆ ಇದೀಗ ಪ್ರಜ್ವಲ್ ರೇವಣ್ಣ ಕೂಡ ಕೋರ್ಟ್ ಹಾಲ್ನಲ್ಲಿ ಮಾನ್ಯ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡ್ಕೊಂಡಿರೋದು. ಹೀಗಾಗಿ ಮಾನ್ಯ ನ್ಯಾಯಾಧೀಶರು ಎಷ್ಟು ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ ಅನ್ನೋದನ್ನು 2:45 ಕೂಡ ಕಾದು ನೋಡಬೇಕಾಗುತ್ತೆ.